ಎಷ್ಟು ಚೆನ್ನಾಗಿದೆ ನೋಡು ಪಾಪು. ಇಲ್ಲ ಒನ್ ಪಾಯಿಂಟ್ ಆಫ್ ವ್ಯೂ ಅನ್ಸು ಓಪ್ಸ್ ಎಲ್ಲ ಕಳೆದೋಯ್ತು. ಹೆಣ್ಮಕ್ಳ ಲೈಫಲ್ಲಿ ಸ್ಟ್ರಗಲ್ಸ್ ಅದು ನನಗೆ ಕಣ್ಣೀರ್ ಬರ್ದೇ ಇರೋದು ಹೆಚ್ಚು. ಅದೇನೋ ಜುಟ್ಟು ಆಗಲ್ಲ ಅಂತ ಹುಡ್ಗಿರ್ಗೆ ಆಗಲ್ಲ. ತುಂಬಾ ತುಂಬಾ ಥ್ಯಾಂಕ್ಸ್. ಅಳ್ಬೇಡಿ, ನೀವ್ ಅಳೋದು ನೋಡಕ್ ಆಗಲ್ಲ ಅಂತ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ನನ್ನ ಪುಟ್ಟಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿರೋದು ಕಾರಿಂದ. ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ವಿ ಆರ್ ಗೋಯಿಂಗ್ ಟು ಇಸ್ಕಾನ್ ಟೆಂಪಲ್. ಆ್ಯಂಡ್ ನಿಜವಾಗ್ಲೂ ಬೆಂಗಳೂರಲ್ಲಿದ್ರು ಒಂದು ಸರಿ ಕೂಡ ಇಸ್ಕಾನ್ ಟೆಂಪಲ್ಗೆ ಹೋಗಿಲ್ಲ. ರೋಡಲ್ಲಿ ನೋಡ್ಕೊಂಡು ಹೋಗಿರೋದೆ, ಒಂದು ದಿವಸನೂ ನಮ್ಮ ಯಜಮಾನ್ರು ಕರ್ಕೊಂಡೇ ಹೋಗಿಲ್ಲ. ಇಟ್ಸ್ ಟೂ ಬ್ಯಾಡ್ ಅಲ್ವಾ? ಕರ್ಕೊಂಡು ಹೋಗ್ಬೇಕು ತಾನೇ ನೀವು? ಇವತ್ತಲ್ಲ, 4 ವರ್ಷದಿಂದ ಯಾಕೆ ಕರ್ಕೊಂಡು ಹೋಗಿಲ್ಲ? ಆಚೆಯಿಂದ ನೋಡ್ಸ್ಬಿಟ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. ಅಂಡ್ ಲೆಟ್ಸ್ ಗೋ. ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಸೇ ಹಾಯ್. ಹಲೋ. ಹಲೋ. ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟಲೋಕ. ಓ ಮೈ ಗಾಡ್, ಇಟ್ಸ್ ಸೋ ನೈಸ್. ಪಾಪು ಹಾಯ್ ಮಾಡು. ಬಟ್ಟಿ ಚೆನ್ನಾಗಿರ್ತದಲ್ಲ. ಯಾವಾಗ ಬಟ್ಟಿ ಕಳಿಸ್ಬೇಕು ನಾನು ಮನೆ ಹಿಂಗಿದ್ರೆ ಚೆನ್ನಾಗಿರುತ್ತೆ. ಮುದ್ದಾ ಇಕ್ಕಿ ಕಳಿಸ್ತೇನೆ. ಎಲ್ಲೋದ್ರು ಅಕ್ಕ? ಎಲ್ಲ ಕೋ ಅರ್ಥ ಆಗ್ತಾ ಇದೆಯಾ? ಎಲ್ಲಿಗಮ್ಮ? ಏನ ಕೂನಾ? ಕೂ ಅಲ್ಲ, ಸ್ಕೂಲ್ ಅನ್ನ ಸ್ಕೂಲ್ ಅವಳಿಗಷ್ಟೇ ತಿರ್ಗೋದು, ಚಾರು ಇಲ್ದಿರ ನಾವು ಮಾತ್ರ ಹೋಗುತ್ತಿದ್ದೇವೆ ಪಾಪು. ಅಂಡ್ ನಾನು ಈಗ ಒಂದು ವಿಷಯದ ಬಗ್ಗೆ ಮಾತಾಡ್ಲೇಬೇಕು. ಅಂಡ್ ನಿನ್ನೆ ಒಂದು ಎಮೋಷನಲ್ ವಿಡಿಯೋ ಹಾಕಿದ್ದೆ. ಅಂಡ್ ಆ ವಿಡಿಯೋಗೆ ಎಷ್ಟು ಜನ ರೆಸ್ಪಾಂಡ್ ಮಾಡಿದ್ದೀರಾ ಅಂದ್ರೆ, ನಾನು ನೋಡೇ ಇರೋದಿಲ್ಲ, ಸುಮ್ಮನೆ ನೋಡಿರ್ತಾರೆ ಅಥವಾ ನನ್ನ ಪರಿಚಯನೇ ಇರಲ್ಲ ಅಂಥವ್ರು ಕೂಡ ನನಗೆ ಮೆಸೇಜ್ ಮಾಡಿದ್ದೀರಾ. ನಿಮ್ಮ ವ್ಲಾಗ್ಸ್ ಚೆನ್ನಾಗಿರುತ್ತೆ, ನಿಮ್ಮದು ನಾವು ವ್ಲಾಗ್ಸ್ ನೋಡ್ತೀವಿ, ಬಟ್ ನೀವು ಈ ಥರ ಅಳ್ಬೇಡಿ, ನೀವು ಅಳೋದು ನೋಡೋಕ್ಕಾಗಲ್ಲ ಅಂತ ಪ್ರಾಮಿಸ್ ಸಿಕ್ಕಾಪಟ್ಟೆ ಒಂದು ಮ್ಯಾಕ್ಸಿಮಮ್ ಒಂದು 20-25 ಮೆಂಬರ್ಸ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ, ನಾನು ಯೂಟ್ಯೂಬಲ್ಲಿ ಫೀಲ್ ಆಗ್ತಿದ್ದೆ ಯಾವಾಗಲೂ ನನಗೆ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನ್ನ ವ್ಲಾಗ್ಸ್ ಜಾಸ್ತಿ ಜನ ನೋಡಲ್ಲ ಅಂತ. ಬಟ್ ಟ್ರಸ್ಟ್ ಮೀ, ನೆನ್ನೆ ನನಗೆ ಆ ಮೆಸೇಜಸ್ ಅದು ವ್ಲಾಗ್ ಅಪ್ಲೋಡ್ ಮಾಡಿದ್ದು ಒಂದು ಹಾಫ್ ಆನ್ ಅವರ್ 1 ಅವರ್ಗೆ ನನಗೆ ಸ್ಟಾರ್ಟ್ ಆಯಿತು ಮೆಸೇಜಸ್ ಬರೋದು. ತುಂಬ ಜನ ಕನ್ಸರ್ನ್ ನೋಡಿಸಿ, ಅಳ್ಬೇಡಿ, ನೀವು ಸ್ಟ್ರಾಂಗ್ ಆಗಿರಿ, ನೀವು ಅಳೋದು ನೋಡೋಕ್ಕಾಗಲ್ಲ, ಒಂಥರ ನಿಮ್ಮ ಲೈಫನ್ನ ನಾವು ಬೇರೆ ಥರ ಇಮ್ಯಾಜ್ ಮಾಡ್ಕೊಂಡಿದ್ದೀವಿ, ನೀವು ಈ ಥರ ಫೀಲ್ ಮಾಡ್ಕೋಬೇಡಿ, ಇದೇ ಥರ ಪಾಸಿಟಿವ್ ಆಗಿ ವ್ಲಾಗ್ಸ್ ಮಾಡಿ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಸ್ವಲ್ಪ ಜನನಾದರೂ ಸಂಪಾದನೆ ಮಾಡಿದ್ದೀನಿ ಅನ್ನೋ ಖುಷಿ ಇದೆ. ಆ್ಯಂಡ್ ನನಗೇನು ಹೇಳ್ಕೊಳ್ಳೋ ಅಂಥ ಕಷ್ಟ ಏನು ಬಂದಿಲ್ಲ. ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದೆ, ಎಲ್ಲರ ಲೈಫಲ್ಲೂ ಇರೋ ಥರನೇ. ಆ್ಯಂಡ್ 100 ಇದ್ದರೂ ನಾನು ಎಮೋಷ್ನಲ್ ಆದೆ ಅಷ್ಟೇ. ಸ್ವಲ್ಪ ಎಮೋಷ್ನಲ್ ಜಾಸ್ತಿ ನಾನು. ಆ್ಯಂಡ್ ಇಂಥ ಯಜಮಾನ್ರಿರ್ಬೇಕಾದ್ರೆ ನನಗೇನು ಬೇಜಾರು. ಆ್ಯಂಡ್ ಟ್ರಸ್ಟ್ ಮೀ, ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ. ನನಗೆ ಇವ್ರ ಮುಂದೆ ಬೇರೆ ಏನೂ ಇಲ್ಲ. ಆ್ಯಂಡ್ ಇವ್ರು ಖುಷಿಯಾಗಿ ನೋಡ್ಕೊತಾರೆ, ಇನ್ನು ಅದಕ್ಕಿಂತ ಇನ್ನೇನು ಬೇಕಲ್ವಾ. ಆ್ಯಂಡ್ ಪ್ರಾಮಿಸ್ ನಾನು ಖುಷಿಯಾಗಿದ್ದೀನಿ, 99% ಖುಷಿಯಾಗಿದ್ದೀನಿ. 1% ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಲ್ವಾ, ಯಾರ ಲೈಫಲ್ಲಿ ಇರಲ್ಲ ಹೇಳಿ ಪ್ರಾಬ್ಲಮ್ಸ್? ಅದೇ ಥರ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದೆ ಅಲ್ವಾ ರೀ. ಆ್ಯಂಡ್ ಫೈನಾನ್ಷಿಯಲಿ ಆಗಿರ್ಬೋದು, ಗಂಡ ನನಗೆ ಏನು ಕಮ್ಮಿ ಮಾಡಿಲ್ಲ. ನಾನು ದುಡಿದ್ರು ನನಗೆ ನನ್ನ ಗಂಡ ಎಲ್ಲನೂ ಕೊಡಿಸ್ತಾರೆ, ಓಕೆನಾ? ಹಂಗಂದು ನಾನು ದುಡಿದು ಅವ್ರೇನು ಕೊಡಲ್ಲ ಅಂತಲ್ಲ, ನಾನು ದುಡಿತೀನಿ ಅಂದ್ಬಿಟ್ಟು ನಾನು ದುಡಿದ್ರು ನನಗೆ ಕೊಡ್ತಾರೆ. ನನ್ನ ಸೇವಿಂಗ್ಸ್ಗೆ ಅಂತಾನೆ ಒಂದು ಸ್ವಲ್ಪ ದುಡ್ಡು ಬಿಟ್ಬಿಟ್ಟಿದ್ದಾರೆ. ಆ್ಯಂಡ್ ನೋಡು, ಅಪ್ ಮಾಡ್ಬೇಕಾ ಬೇಡ ಅಷ್ಟೇ. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಮೈ ಹಸ್ಬೆಂಡ್. ಆ್ಯಂಡ್ ಅವ್ರ ಬಗ್ಗೆ ಒಂದು ಕೂಡ ನೆಗೆಟಿವ್ ಅನ್ನೋದೇ ಇಲ್ಲ, ಓಕೆನಾ? ಆ್ಯಂಡ್ ಇನ್ನೇನು ಬೇಕಲ್ವಾ, ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲರ ಲೈಫಲ್ಲೂ ಇರುತ್ತೆ, ನನ್ನ ಲೈಫಲ್ಲೇ ಅಲ್ಲ ಎಲ್ಲರ ಲೈಫಲ್ಲೂ ಇರುತ್ತೆ. ಅದೇ ಥರ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಅಷ್ಟೇ. ಆ್ಯಂಡ್ ಎಲ್ಲರಿಗೂ ಈಗ ಹೇಳ್ಕೊಳ್ಳೋ ಅಂಥ ಪ್ಲ್ಯಾಟ್ಫಾರ್ಮ್ ಇರಲ್ಲ, ನನಗಿದೆ, ನಾನು ಹೇಳ್ಕೊಂಡಿದ್ದೀನಿ. ನನ್ನ ಪಾಯಿಂಟ್ ಆಫ್ ವ್ಯೂ ಏನು ಅಂದರೆ, ಎಲ್ಲ ಖುಷಿ ನೋಡಿಸ್ತೀನಿ. ನಾನು ಅಲ್ಲಿ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದೀನಿ, ಈ ಥರ ಮಾಡಿದೆ ಅಂತ ನೋಡಿಸಿದಾಗ ನಾನು ಚಿಕ್ಕ ಪುಟ್ಟ ಎಮೋಷ್ನಲ್ನ ಶೇರ್ ಮಾಡ್ಕೊಳ್ಳೋದು ತಪ್ಪಿಲ್ಲ ಅಂತ ಅನಿಸ್ತು. ಸೊ ಶೇರ್ ಮಾಡ್ಕೊಂಡಿದ್ದೀನಿ. ಕೆಲವೊಬ್ಬರಿಗೆ ನೆಗೆಟಿವ್ ಆಗಿ ಕೂಡ ಅನಿಸಿರ್ಬೋದು,
ಬಟ್ ಥ್ಯಾಂಕ್ ಯು, ನನ್ನ ಬಗ್ಗೆ ಕನ್ಸರ್ನ್ ನೋಡಿಸಿ ನನಗೆ ಮೆಸೇಜ್ ಮಾಡಿದ್ದೀರಾ, ನನಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಹಿಂಗೆಲ್ಲ ಕೃತಿ ಹಿಂಗೆ ಫೀಲ್ ಮಾಡ್ಕೊಬಿಡ ಅಂತ ಪ್ರಾಮಿಸ್ ತುಂಬ ಜನ ಮೆಸೇಜ್ ಮಾಡಿದ್ರು. ಐ ಆಮ್ ಸೋ ಬ್ಲೆಸ್ಸಡ್ ಅಂತ ಅನಿಸ್ತು. ನಾನು ಲಕ್ಷಾಂತರ ಜನ ಸಂಪಾದನೆ ಮಾಡಿಲ್ಲ, ಬಟ್ ಒಂದು ಅಷ್ಟು ಜನನ ಸ್ವಲ್ಪ ಜನನಾದರೂ ಸಂಪಾದನೆ ಮಾಡಿದ್ದೀನಲ್ಲ, ಅದ್ರ ಖುಷಿ ಇದೆ. ಆ್ಯಂಡ್ ನನ್ನ ಬಗ್ಗೆ ಆಲೋಚನೆ ಮಾಡಿ ನನಗೆ 1 ನಿಮಿಷ ಟೈಮ್ ಕೊಟ್ಟು ನನಗೋಸ್ಕರ ಮೆಸೇಜ್ ಮಾಡಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ, ನಾನು ಖುಷಿಯಾಗಿದ್ದೀನಿ. ಓಕೆನಾ, ನಾನು ಆವಾಗ ಆ ವಿಡಿಯೋಲಿ ಅಳ್ದಿದ್ದೀನಿ, ಆ ಪಾಯಿಂಟ್ ಆಫ್ ವ್ಯೂ ಅಳ್ದಿದ್ದೀನಿ ಅಂದರೆ ನಾನು ಅಳ್ತಾನೆ ಇಲ್ಲ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಇದನ್ನ ಹೇಳ್ಬೇಕಾಗಿತ್ತು, ಹೇಳಿದ್ದೀನಿ. ಆ್ಯಂಡ್ ಐ ಹೋಪ್ ಇದನ್ನು ಪಾಸಿಟಿವ್ ಆಗಿ ತಗೊಳ್ತೀರಾ ಅಂತ ಅನ್ಕೊತಿದ್ದೀನಿ. ಆ್ಯಂಡ್ ವಿ ಆರ್ ರಿಚ್ ಟು ದ ಆನ್ ಟೆಂಪಲ್, ಬಟ್ ಅಲ್ಲಿ ವ್ಲಾಗ್ ಮಾಡೋಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ವ್ಲಾಗ್ ಎಲ್ಲ ಮಾಡ್ಕೊಳಂಗಿರಲ್ಲ ಅಲ್ಲ. ನೋ 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 ಲೆಟ್ಸ್ ಗೋ ಗೈಸ್. ವೈಬ್ ಎಲ್ಲ ಡಿಫ್ರೆಂಟ್ ಆಗಿದೆ. ಮಗುಗೆ ಲೆಟ್ಸ್ ಗೋ. ಬಾ ಅವಳು ನೋಡವಳು ಎಳಿತಾವಳೆ, ಬಾ ಅಂತ ನಡಿ. ಒಂದು ಸ್ಯಾರಿ ನೋಡ್ಸ್ಬಿಟ್ಟು ಚೆನ್ನಾಗಿದ್ಯಾ? ಕೃಷ್ಣ ಕೃಷ್ಣ ಹರ ಹರಿ, ಹರೇ ರಾಮ 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 ಹರ ಹರಿ. ಕೃಷ್ಣ ಕೃಷ್ಣ ಹರ ಹರಿ, ಹರೇ ರಾಮ ರಾಮ ಹರಿ. ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರ ಹರಿ, ಹರೇ ರಾಮ ರಾಮ ಹರ ಹರಿ. ಹರೇ ಕೃಷ್ಣ ಕೃಷ್ಣ ಹರ ಹರಿ, ಹರೇ ರಾಮ ರಾಮ ಹರೇ. ಕೃಷ್ಣ ಕೃಷ್ಣ ಹರ ಹರಿ, ಹರೇ ರಾಮ ರಾಮ ಹರ ಹರಿ. ಸ್ಟಾರ್ಟ್ ಆಗಿ ಹಿಂಗೆ ಬಂದು ಇಷ್ಟ ದೊಡ್ಡವರಾಗಿ ಇಲ್ಲಿಂದ ಇಲ್ಲಿಗೆ ಬರೋಷ್ಟಿಗೆ ಎಂಡು. ಈ ಬಾಯಿ ಗಿಡಮ್ಮ ಎಲ್ಲ ನೋಡಿ ತಣ್ಣಗೆ ಗಾಳಿ ಸಕಲ ಪ್ರಸಾದ ಕೊಡ್ತಿದ್ದಾರೆ, ತಿಂತಾ ಇದ್ದೀವಿ. ಟೇಸ್ಟಿ. ಒಂದು ತುತ್ತು ತಗೊಳ್ಳಿ. ನಿಂಗೂ ಕೊಡ್ತೀನಿ, ನಿಂಗೆ ನೀವು ತಗೊಳ್ಳಿ. ನೋಡಿ ಹಠ ಮಾರಿ ನನ್ನ ಮಗಳ ಹಾಕಿದ್ರೆ ಸೈಲೆಂಟ್ ಆಗಿ ತಿನ್ನೋದು. ಬಿಡಿ, ನಾನು ಇಟ್ಕೊಳ್ತೀನಿ, ಚೆಲ್ಲೋಗುತ್ತೆ, ನೀನು ಇಡ್ತೀನು. ಎಷ್ಟು ಚೆನ್ನಾಗಿದೆ ನೋಡಿ ಪಾಪು. ಚೆನ್ನಾಗಿದೆ ಅಲ್ಲ ನೇಚರ್ ಎಲ್ಲ. ಏನ್ ನಿಂತೋಗಿದೆ? ಕಾರಲ್ಲೇ ಬಿಟ್ಟಿದ್ದಿದ್ರೆ ನಾನು ಕಾರಲ್ಲೇ ಬಿಟ್ನಾ? ನನ್ನ ಚಪ್ಪಲಿ ಏನಾಗಿಲ್ವಾ? ಮಾಮ ಪಾಪು ಟೆಂಪಲ್ ಚೆನ್ನಾಗಿತ್ತಾ? ನಮ್ಮ ಗುಂಡೆ ಸುರ್ಕಿ ನೋಡಿ, ನಮ್ಮ ಗುಂಡೆ ಸುರ್ಕಿ
ಅಯ್ಯೋ ನಾನು ಚಪ್ಪಲಿ ಹಾಕ್ಕೊಂಡ್ರೆ ಅದು ಬಿಡ್ತದೆ. ಎಸ್, ಲಿಟ್ರಲಿ ಏನಾಗಿದೆ ಗೊತ್ತಾ, ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಚಾರು 12:30ಗೆ ಸ್ಕೂಲ್ ಬಿಡೋದು ಅಂತ ಹೇಳಿದ್ದಾರೆ, ಓಕೆನಾ. ಸೊ ನಾವು 10-15 ಮಿನಿಟ್ಸ್ ಲೇಟಾಗಿ ಬಂದುಬಿಟ್ಟಿದ್ದೀವಿ. ನನ್ನ ಮಗು ಮಲ್ಕೊಂಡಿದ್ದಾಳೆ ಅಂತ ನಾನು ಕರ್ಕೊಂಬರಕ್ಕೆ ಹೋಗಿಲ್ಲ, ಅವ್ರು ಹೋಗಿದ್ದಾರೆ. ಇವಾಗ ಬಂದ ಮೇಲೆ ಹೇಳ್ತಾರೆ ಅವರ ರಿಯಾಕ್ಷನ್ ಏನು ಅಂದರೆ, ರೂಲ್ಸ್ ಇದೆ, ಲೇಟ್ ಆಗಬಾರ್ದು, ಕರೆಕ್ಟ್ ಟೈಮಿಗೆ ಬಂದು ಪಿಕ್ ಮಾಡಬೇಕು ಅಂತ. ಈಗ ಬಂದ ಮೇಲೆ ಏನೇನಾಗಬಹುದು ಹೇಳಿ ಕಳಿಸ್ತಿರ್ತಾರೆ. ಪಕ್ಕ ಇದನ್ನು ಕ್ಯಾಪ್ಚರ್ ಮಾಡಬೇಕು ಏನೇನು. ಹಾಯ್ ಚಾರು, ಏನಂದ್ರು ಮ್ಯಾಮ್ ಪಪ್ಪನ್ನ? ಏನಂದ್ರು ಮ್ಯಾಮ್? ವರ್ಷಕ್ಕೆ ಗೊತ್ತಾಯಿಲ್ಲ ಏನೇ ಮ್ಯಾಮ್ ಹೇಳಿದ್ದು, ನೀವು ಹಂಗೆ ಹಾಕಾದ್ರೆ ವ್ಯಾನ್ಗೆ ಹಾಕ್ಬಿಡಿ ಸರ್, ಸುಮ್ಮನೆ ನಿಮ್ಮ ಸವಾಸನ ಬೇಡ ಅಂತ. ದೇವ್ರಣೆ ದೇವರಣೆ ಇಲ್ರಿ, ನಾನು ದಿನ 5 ಮಿನಿಟ್ಸ್ ಮುಂಚೆ ಬರ್ತೀನಿ ರೀ. ನಾನು ಅವ್ರಿಗೆ ಅದೇ ಹೇಳಿದೆ, ನಾನು ಬರ್ತದೆ ಟ್ರಾಫಿಕ್ ಲೇಟ್ ಆಯ್ತು, ನೀವು ಕೆಲಸ ಮಾಡಿ ವ್ಯಾನ್ಗೆ ಹಾಕ್ಬಿಡಿ ಸುಮ್ಮನೆ. ಯಾಕೆ ಗೊತ್ತಾಗೈತೆ ಬೈದು ಇರ್ತಾರ ಅವ್ರಿಗೆ, ಮೀಟಿಂಗ್ ಇರ್ತವೆ ಸ್ಕೂಲ್ ಮುಗಿತ. ABCD ಬರಿ ಅಂತ ಹೇಳಿದ್ರ, ಎಂತ ಬುಕ್ ಕಳ್ಸಿದಾರ? ಏನು ಬುಕ್ಸ್ ರೀ? ಯಾವ ಚಾರು ಏನಿದೆಲ್ಲ? ಸ್ಟಾರು, ಸ್ಮೈಲು, ಏನು ಸಮಾಚಾರ? ಇಲ್ಲಿ ಫುಲ್ ಸಾರಿ ಕಾಣಿಸಲ್ಲ, ಆರಾಮಲ್ಲಿ ನಡೆಸ್ತೀನಿ. ಆ್ಯಂಡ್ ಇವತ್ತಿನ ನನ್ನ ಸೀರೆ ನೋಡ್ಸಿದ್ದೀನಲ್ಲ, that's it. ಆ್ಯಂಡ್ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಈಗ ಒಂದು ವಿಷಯದ ಬಗ್ಗೆ ಮಾತಾಡಲೇಬೇಕು ಅಂದ್ಬಿಟ್ಟು ನಾನು ಕೂತ್ಕೊಂಡಿದ್ದೀನಿ. ಆ್ಯಂಡ್ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಎಷ್ಟು ಜನ ನನಗೆ ಕಮೆಂಟ್ಸ್ ಮಾಡಿದ್ದೀರಾ, ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ. ಆ್ಯಂಡ್ ನನ್ನ ನೋವಿಗೆ ಸ್ಪಂದಿಸಿದ್ದೀರಾ. ಯಾಕೆ ಸ್ಪಂದಿಸಿದ್ರಿ ಅಂತ ಗೊತ್ತಿಲ್ಲ. ನಾನು ನಿಮ್ಮ ಅಕ್ಕ ಅಲ್ಲ, ತಂಗಿ ಅಲ್ಲ, ಈ ರಿಲೇಟಿವ್ಸ್ ಅಲ್ಲ, ಬಟ್ ಒಂದು ಹೆಣ್ಮಗು ಆಗಿ ಎಲ್ಲ ಆಲ್ಮೋಸ್ಟ್ ಲೇಡೀಸೇ ಮೆಸೇಜ್ ಮಾಡೋದು, ಎಲ್ಲ ಹೆಣ್ಮಕ್ಳೇ. ಅದು ಮೇ ಬಿ ತುಂಬ ಜನ ಹೆಣ್ಮಕ್ಳು ಕೂಡ ತುಂಬ ಸ್ಟ್ರಗಲ್ಸ್ ಅನುಭವಿಸ್ತಾ ಇರೋದಕ್ಕೆ ಅನಿಸುತ್ತೆ ನನ್ನ ನೋವನ್ನ ಅರ್ಥ ಮಾಡ್ಕೊಂಡಿರೋ ಅಂಥದ್ದು. ಆ್ಯಂಡ್ ಆ ನೋವನ್ನ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ನನಗೆ ಸೀರಿಯಸ್ಲಿ ಆ ಮೆಸೇಜಸ್ ನೋಡ್ತಿದ್ರೆ ತುಂಬಾ ಬೇಜಾರಾಯಿತು. ನಂತರ ಎಷ್ಟೋ ಹೋಗೋಣ ಬಾ ಅಲ್ಲಿ ವಿಡಿಯೋಲಿ ಮಾತಾಡ. ಆ್ಯಂಡ್ ನಂತರ ಎಷ್ಟೋ ಹುಡುಗಿರು, ಸಾರಿ ಮಧ್ಯದಲ್ಲಿ ಎದ್ದೋಳ್ಬಿಟ್ಟೆ. ಆ್ಯಂಡ್ ನನ್ನ ಮಗಳು ಒಂದು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ಲು, ಸೊ ಅವ್ರಿಗೊಂದು ಸ್ವಲ್ಪ ಸ್ನ್ಯಾಕ್ಸ್ ಕಟ್ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಬಂದೆ. ಆ್ಯಂಡ್ ಏನು ಮಾತಾಡ್ತಾ ಇದ್ದೆ ಅಂದರೆ, ಎಷ್ಟು ಜನ ಸ್ಪಂದಿಸಿದ್ರ, ಸೀರಿಯಸ್ಲಿ ತುಂಬ ಖುಷಿನೂ ಆಯಿತು, ಹಂಗೆ ಬೇಜಾರು ಆಯಿತು. ಬಿಕಾಸ್ ತುಂಬ ಜನರ ಹೆಣ್ಮಕ್ಳ ಲೈಫಲ್ಲಿ ಸ್ಟ್ರಗಲ್ಸ್ ಅದೆಲ್ಲ ಇರುತ್ತೆ. ಸೊ ಅದಕ್ಕೆ ಅನಿಸುತ್ತೆ ಅಷ್ಟು ಜನ ಪಾಪ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದೀರ. ಒಂದು ಕೂಡ ನೆಗೆಟಿವ್ ಇಲ್ಲ, ಆಲ್ಮೋಸ್ಟ್ ಎಲ್ಲನೂ ಪಾಸಿಟಿವ್. ಒಂದೋ ಎರಡೋ ಮೇ ಬಿ ಒಂದೇ ಅನಿಸುತ್ತೆ, ಯಾವುದೋ ಏನೋ ನೆಗೆಟಿವ್ ಕಾಮೆಂಟ್ ಬಂದಿತ್ತು. ನೀವು ಹೇಳಿದ್ದು ಏನು ಅರ್ಥ ಆಗಲೇ ಇಲ್ಲ, ಕ್ಲೀನಾಗಿ ಎಲ್ಲ ಹೇಳಿ ಅಂತ. ನನ್ನ ಪ್ರಾಬ್ಲಮ್ ಏನು ಅಂತ ಹೇಳೇ ಇಲ್ಲ ಅದರಲ್ಲಿ. ಅಂದರೆ ಸ್ಟ್ರಗಲ್ಸ್ ಇದೆ, ತುಂಬ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ. ಎಲ್ಲ ಪ್ರಾಬ್ಲಮ್ಸನ್ನು ಬಿಡಿಸಿ ಹೇಳಿಲ್ಲ ಏನು ಎತ್ತ ಅಂತ. ಬಿಕಾಸ್ ನಾನು ಈ ಥರ ನಾನು ಎಮೋಷ್ನಲ್ ಆಗಬೇಕು ಅಂತ ಅಂದ್ಕೊಂಡೇ ಇಲ್ಲ. ನಾನು ಒಂದು ಸೋಷಿಯಲ್ ಮೀಡಿಯಲ್ಲಿ ನನ್ನ ಎಮೋಷನ್ನೆಲ್ಲ ಶೇರ್ ಮಾಡ್ಕೋಬೇಕು ಅನ್ನೋದು ನನಗಿರಲೇ ಇಲ್ಲ. ಬಟ್ ತುಂಬ ನೋಡಿ ಸಾಕಾಯಿತು. ಆ್ಯಂಡ್ ನನ್ನ ಪ್ರಾಬ್ಲಮ್ಸನ್ನೆಲ್ಲ ಹೇಳ್ಕೋಬೇಕು ಅನ್ನೋದು ನನಗಿರಲೇ ಇಲ್ಲ. ನಾನು ಶೇರ್ ಮಾಡ್ಕೋಬಾರ್ದು ಅಂತಲೇ ಇದ್ದೆ. ಒಂದಲ್ಲ ಒಂದು ದಿವಸ ಎಲ್ಲ ಸರಿ ಹೋಗುತ್ತೆ, ನಾನು ಈ ಥರ ಒಂದು ಸಿಚುವೇಶನ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನಿಸ್ತು, ಓಪ್ಸ್ ಎಲ್ಲ ಕಳೆದೋಯ್ತು, ಏನು ಬದಲಾಗಲ್ಲ ಅಂತ ಗೊತ್ತಾಗಿದ್ದಕ್ಕೆ ನನಗೆ ಎಮೋಷನ್ನ ಕಂಟ್ರೋಲ್ ಮಾಡೋಕ್ಕೆ ಆಗದೆ ನಾನು ಶೇರ್ ಮಾಡಿದ್ದಂಥದ್ದು. ಆ್ಯಂಡ್ ಬೇಜಾರಾಗುತ್ತಲ್ವಾ. ನಾನು ಒಂದು ಹೆಣ್ಮಗು, ನಾನು ಎಷ್ಟೋ ಹೋಪ್ಸಿಂದ, ಎಷ್ಟೋ ಒಳ್ಳೆತನದಿಂದ ಒಂದಲ್ಲ ಒಂದು ದಿನ ಬದಲಾಗುತ್ತೆ ಅಂತ ಕಾಯ್ತಾ ಕೂತಿದ್ದೆ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ಬೇಜಾರಾಯಿತು. ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ನಾನು ಅಷ್ಟೇ ತುಂಬ ನೋಡಿದೆ, ಲೈಕ್ ಸೋಷಿಯಲ್ ಮೀಡಿಯಲ್ಲಿ ಏನು ಶೇರ್ ಮಾಡ್ಕೊಬಾರ್ದು, ನನ್ನ ಮೈನಸ್ ಏನಿದೆ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡ್ಕೋಬಾರ್ದು ಅಂತ. ಬಟ್ ಎಷ್ಟು ಕಂಟ್ರೋಲ್ ಮಾಡಲಿ, ನನಗೊಂದು ಹೋಪ್ಸ್ ಇತ್ತು, ಒಂದಲ್ಲ ಒಂದು ದಿನ ಇದು ಎಲ್ಲ ಚೇಂಜ್ ಆಗುತ್ತೆ, ಬದಲಾಗ್ತಾರೆ ಜನ ಅಂತ. ಬಟ್ ಕಂಪ್ಲೀಟಾಗಿ ನನಗೆ ಅದು ಹೋಪ್ಸ್ ಎಲ್ಲ ಕಳೆದೋಯ್ತು ಬಿಡಿ. ಕೊಡೋವರೆಗೂ ಸೈಲೆಂಟಾಗಿ ಕೂತ್ಕೋಬೇಕು.
ಆ್ಯಂಡ್ ಆ ಹೋಪ್ಸ್ ಎಲ್ಲ ನನಗೆ ನುಚ್ಚು ನೂರ ಆಗೋಯ್ತು ಅಂತಲೇ ಹೇಳ್ಬೋದು. ಹಂಗಾಗಿ ಬಿಡಮ್ಮ ಅವಳಿಗೆ ಕೊಡ್ತೀನಿ ಈ ಪ್ಲೇಟಲ್ಲಿ. ನನ್ನ ಬಟ್ಟೆಗೆಲ್ಲ ಮೆಚ್ಚಬಾರ್ದು. ಸೊ ಹಂಗಾಗಿ ನಾನು ಸ್ವಲ್ಪ ಎಮೋಷ್ನಲ್ ಆಗಿ ಬಂತು. ಆ್ಯಂಡ್ ಒಂದು ಹೋಪ್ಸ್ ಅಂತ ಇರುತ್ತೆ, ಇಲ್ಲ ಬದಲು ಹಾಕ್ತಾರೆ ಈ ಜನ ಅಂತ. ಬಟ್ ಅದು ಆಗಲ್ಲ ಅಂತ ಗೊತ್ತಾದಾಗ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ. ಆ್ಯಂಡ್ ನಮ್ಮ ಫ್ಯಾಮ್ಲಿಯಲ್ಲೇ ನನಗೆ ತುಂಬ ಬೇಕಾದವರೇ ಹೇಳ್ತಾಯಿದ್ರು, ಇಲ್ಲ ಅವರು ಖಂಡಿತ ಬದಲಾಗಲ್ಲ, ಚೇಂಜ್ ಆಗಲ್ಲ ಅಂತ. ಬಟ್ ನನಗೆಲ್ಲೋ ಒಂದು ಕಡೆ ಹೋಪ್ಸ್ ಇತ್ತು, ಇಲ್ಲ ಸರಿ ಹೋಗ್ತಾರೆ, ನಾನು ಏನಂಥದ್ದು ಮಾಡಿದ್ದೀನಿ, ನಾನು ಏನು ತಪ್ಪು ಮಾಡಿಲ್ಲ ಅಂದಮೇಲೆ, ನಾನು ಏನು ಹರ್ಟ್ ಮಾಡಿಲ್ಲ ಅಂದಮೇಲೆ, ಸೊ ನನಗೊಂದು ಹೋಪ್ಸ್ ಇರುತ್ತೆ, ಇಲ್ಲ ಇವ್ರು ಚೇಂಜ್ ಆಗ್ತಾರೆ ಅಂತ. ಸೊ ಹಂಗಾಗಿ ತುಂಬ ಹೋಪ್ಸ್ ಇಟ್ಕೊಂಡಿದ್ದೆ. ಬಟ್ ನುಚ್ಚು ನೂರಾಯಿತು, ಪರವಾಗಿಲ್ಲ ಬಿಡಿ. ಯಾರಿಲ್ಲದೆ ಇದ್ರೇನು ಬದುಕೋಕ್ಕಾಗಲ್ವಾ, ಇಷ್ಟು ದಿನ ಬದುಕಿಲ್ವಾ, ಇನ್ನು ಮುಂದಕ್ಕೂ ಹಂಗೆ ಬದುಕ್ತೀವಿ. ಆ್ಯಂಡ್ ದಟ್ಸ್ ಫೈನ್. ಆ್ಯಂಡ್ ಇನ್ನೊಂದೇನು ಅಂತಂದರೆ, ತುಂಬ ಜನ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರಲ್ಲ, ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಿಮ್ಮ ಇವಾಗ ಯಾರು ನನಗೆ ಮೆಸೇಜಸ್ ಮಾಡಿದ್ದೀರಾ, ಒಂದೊಂದು ಮೆಸೇಜ್ ಓದ್ತಾ ಇದ್ದರೆ ನನಗೆ ತುಂಬ ಎಮೋಷ್ನಲ್ ಆಗ್ತಿತ್ತು. ಸೊ ಎಷ್ಟು ಜನ ನನ್ನ ಮಾತುಗಳಿಗೆ ಕನೆಕ್ಟ್ ಆಗಿದ್ದಾರೆ. ಆ್ಯಂಡ್ ಎಲ್ಲರೂ ಅಂತಾರೆ ಅಲ್ವಾ, ಹುಡುಗಿರು ಅದೇನೋ ಜುಟ್ಟು ಆಗಲ್ಲ ಅಂತ, ಹುಡುಗಿರಿಗೆ ಆಗಲ್ಲ ಅಂತ. ಸೀರಿಯಸ್ಲಿ ಅದು 200% ಸುಳ್ಳು. ಆ್ಯಂಡ್ ಹುಡುಗಿರ ಮನಸ್ಸೇ ಹುಡುಗಿರಿಗೆ ಅರ್ಥ ಆಗೋದು ಅಂತ ನನಗೆ ನನ್ನ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ, ನನಗೆ ರೆಸ್ಪಾನ್ಸ್ ಬಂದ ಮೇಲೆ ನನಗೆ ಗೊತ್ತಾಯಿತು. ಆ್ಯಂಡ್ ಸೀರಿಯಸ್ಲಿ ತುಂಬ ಥ್ಯಾಂಕ್ಸ್. ನನಗೆ ಕಣ್ಣೀರು ಬರದೇ ಇರೋದು ಹೆಚ್ಚು, ಅಷ್ಟು ಜನ ನನಗೆ ಮೆಸೇಜಸ್ ಮಾಡಿದ್ರು. ಆಲ್ಮೋಸ್ಟ್ ಒಂದು 50-60 ಜನ ನನಗೆ ಯೂಟ್ಯೂಬಲ್ಲಿ ನಾನು ವೀಡಿಯೋ ಹಾಕಿದ್ದೀನಲ್ಲ, ಅಲ್ಲಿ ಕೆಳಗಡೆ ಮೆಸೇಜ್ ಮಾಡಿದ್ದೀರಾ ತುಂಬ ಪಾಸಿಟಿವ್ ಆಗಿ, ಬೇಜಾರು ಮಾಡ್ಕೋಬೇಡಿ, ಅಳಬೇಡಿ, ಆ್ಯಂಡ್ ನಿಮ್ಮ ವ್ಲಾಗ್ಸ್ ಚೆನ್ನಾಗಿರುತ್ತೆ, ಆ್ಯಂಡ್ ಎಮೋಷ್ನಲ್ ಆಗಬೇಡಿ, ಎಲ್ಲ ಒಳ್ಳೇದಾಗುತ್ತೆ, ಗಾಡ್ ಬ್ಲೆಸ್ ಯು. ತುಂಬ ಮೆಸೇಜಸ್ ನಾನು ಕೊಚ್ಕೊಳ್ಳೋಕೆ ಹೇಳ್ತಿಲ್ಲ. ಆ ವಿಡಿಯೋ ಹಾಕಿದ್ದೀನಲ್ಲ ಅದ್ರ ಕೆಳಗಡೆ ಚೆಕ್ ಮಾಡಿ, ಎಷ್ಟೊಂದು ಪಾಸಿಟಿವ್ ಆಗಿ ಮೆಸೇಜಸ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ಆ್ಯಂಡ್ ತುಂಬ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ಇದೇ ಥರ ಸಪೋರ್ಟ್ ನನಗಿರಲಿ. ಆ್ಯಂಡ್ ಹೌದು, ನಾನು ಹೇಳಿರೋದ್ರಲ್ಲಿ ಒಂದು ಪಾಯಿಂಟು ಸುಳ್ಳಿಲ್ಲ. ನನಗೆ ಸ್ಟ್ರಗಲ್ಸ್ ಇದೆ, ತುಂಬಾ ಫೇಸ್ ಮಾಡಿದ್ದೀವಿ. ಬಟ್ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಖುಷಿಯಾಗಿರೋದನ್ನು ಕಲ್ತಿದ್ದೀನಿ. ನನಗೆ ಎಷ್ಟೇ ಪ್ರಾಬ್ಲಮ್ಸ್ ಬರಲಿ, ಏನೇ ಇರಲಿ, ನನ್ನ ಲೈಫಲ್ಲಿ ನನ್ನ ವೇ ಆಫ್ ನನ್ನ ಲೈಫಲ್ಲಿ ನಾನು ಖುಷಿಯಾಗಿರೋದನ್ನು ಕಲ್ತಿದ್ದೀನಿ. ಆ್ಯಂಡ್ ನಾನು ತುಂಬ ನೆಗೆಟಿವ್ನ ಬಿಟ್ಬಿಟ್ಟು ಪಾಸಿಟಿವ್ ಆಗೇ ಇರ್ತೀನಿ ಜಾಸ್ತಿ. ಕೆಲವೊಂದು ಸರಿ ಈಗ ಥರ ಏನಾದರೂ ಬಂದಾಗ ಬೇಜಾರಾಗುತ್ತೆ. ಬಟ್ ಸಿಂಕಲಿಕ್ಕೆ ಹೋಗೆಲ್ಲ ಹೋಗಿ ಸಿಂಕಲಿ. ಖುಷಿ ಅನಿಸ್ತು, ತುಂಬಾ ಖುಷಿ ಅಂತ ಅನ್ನಿಸ್ತು ಆ ಮೆಸೇಜಸ್ಸು, ಆ ರೆಸ್ಪಾನ್ಸ್ ನೋಡಾದ್ಮೇಲೆ. ಇಷ್ಟೊಂದು ಪಾಸಿಟಿವ್ ಆಗಿ ಮೆಸೇಜ್ ಮಾಡಿದರೆ, ಎಷ್ಟು ಜನ ಮೆಸೇಜ್ ಮಾಡಿದ್ರ. ಆ್ಯಂಡ್ ಯೂಟ್ಯೂಬಲ್ಲಿ ಕಾಮೆಂಟ್ಸ್ ಅಲ್ಲದೆ ನನಗೆ ಇನ್ಸ್ಟಾಗ್ರಾಮಲ್ಲಿ 20-25 ಮೆಂಬರ್ಸ್ ಮೇಲೆ ನನಗೆ ಲೈಕ್ ಈ ಥರ ನನ್ನನ್ನು ನೋಡಿರೋರು ಅಥವಾ ನನ್ನ ಸುತ್ತಮುತ್ತ ಇರೋರು ಮೆಸೇಜ್ ಮಾಡಿದ್ದೀರಾ, ಕೃತಿ ಬೇಜಾರು ಮಾಡ್ಕೊಬೇಡ, ಅಳಬೇಡ, ಪಾಸಿಟಿವ್ ಆಗಿ ತಗೋ ಅಂತ. ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಬೇಜಾರಿಗೆ ಸ್ಪಂದಿಸಿ ನನಗೆ ಸಮಾಧಾನ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ಒಳ್ಳೆ ರೀಚ್ ಕೂಡ ಹೋಗಿದೆ. ಆ್ಯಂಡ್ ಆ ವಿಡಿಯೋಯಿಂದ ತುಂಬ ಜನ ಸಬ್ಸ್ಕ್ರೈಬರ್ಸ್ನು ಕೂಡ ಗೇನ್ ಮಾಡಿದ್ದೀನಿ, ಅದು ಒಂದು ಖುಷಿ ಇದೆ. ಆ್ಯಂಡ್ ದಟ್ಸ್ ಇಟ್. ಖುಷಿ ಆಯಿತು. ಆ್ಯಂಡ್ ಹೌದು, ನಮ್ಮ ಲೈಫಲ್ಲಿ ಸ್ಟ್ರಗಲ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ, ಕಮಿಟ್ಮೆಂಟ್ಸ್ ಇದೆ ಅಂದರೂ ನಾನು ಖುಷಿಯಾಗಿರೋದನ್ನ ಮೇಲಿಂದ ಒಳ್ಳೆ ವ್ಲಾಗ್ಸನ್ನ ಮಾಡ್ತೀನಿ. ಆ್ಯಂಡ್ ನನ್ನ ಬೆಸ್ಟನ್ನ ಕೊಡೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಇನ್ನು ಹೇಳೋಕ್ಕೆ ಸಾಧ್ಯ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ಟೆಂಪಲ್ಗೆ ಹೋಗಿ ಬಂದೆ, ಸ್ವಲ್ಪ ನೆಮ್ಮದಿ ಸಿಕ್ತು. ಆ್ಯಂಡ್ ಮನೆಗೆ ಬಂದು ಒಂದು ಚಿಕ್ಕ ಪುಟ್ಟ ಅದೆಲ್ಲ ಮುಗಿಸಿ ಇವತ್ತಿನ ವ್ಲಾಗನ್ನು ಮಾಡಿ ಮುಗಿಸ್ತಿದ್ದೀನಿ. ಆ್ಯಂಡ್ ಮಕ್ಕಳಿಗೆ ಮ್ಯಾಂಗೋನೆಲ್ಲ ಕಟ್ ಮಾಡಿ ಮ್ಯಾಂಗೋ ತರಿಸಿದ್ದೆ. ಆ್ಯಂಡ್ ಇನ್ನೊಂದು ಮ್ಯಾಂಗೋನ ನಾನು ತುಂಬ ಸರಿ ಲೋಕಲಲ್ಲಿ ರೋಡ್ ಸೈಡಲ್ಲೆಲ್ಲ ಮ್ಯಾಂಗೋ ಮಾಡ್ತಾರಲ್ವ, ಅಲ್ಲಿ ತಂದಿದ್ದೀನಿ. ಸ್ವಲ್ಪ ಕಮ್ಮಿಗೂ ಸಿಗುತ್ತೆ, ಜಾಸ್ತಿನೂ ಸಿಗುತ್ತೆ ಅಂದ್ಬಿಟ್ಟು. ಸೀರಿಯಸ್ಲಿ ಒಂದು ಟೈಮ್ ಕೂಡ ಸ್ವೀಟಾಗೇ ಇರ್ತಿರ್ಲಿಲ್ಲ. ತುಂಬ ಬೇಜಾರಾಗ್ತಿತ್ತು. ಅಷ್ಟು ಮ್ಯಾಂಗೋಸ್ ಇತ್ತು, ಒಂದಾದರೂ ಸ್ವೀಟಾಗಿರ್ತಿಲ್ಲ ಅಂದರು. ನಾವು ಒಂದು 10 ಮ್ಯಾಂಗೋ ತಂದರೆ ಒಂದೇ ಒಂದು ಸ್ವೀಟಾಗಿರ್ತಿತ್ತು, ಹಂಗಾಗ್ತಿತ್ತು. ಆ್ಯಂಡ್ ಒಂದು 2-3 ಸರಿ ನಾನು ಬ್ಲಿಂಕಿಟಿಂದ ಆರ್ಡರ್ ಮಾಡಿದೆ. ಆ್ಯಂಡ್ ಇದು ಯಾವುದೋ ಏನೋ ಅಂತ ಮ್ಯಾಂಗೋ ಬರುತ್ತೆ, ಮ್ಯಾಂಗೋ ಕೇಸರ್ ಅಂತ ಅದು ಮ್ಯಾಂಗೋ ಹೆಸರು. ಎಷ್ಟು ಸ್ವೀಟಾಗಿರುತ್ತೆ ಗೊತ್ತಾ, ಸಕ್ಕತ್ತಾಗಿರುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ. 2 ಮ್ಯಾಂಗೋಗೆ 100 ಮೇಲೆ ಆಗುತ್ತೆ. ಬಟ್ ಸೀರಿಯಸ್ಲಿ
ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಹೆಂಗೆ ಅಂದರೆ ಒಂಥರ ಸಖತ್ ಸ್ವೀಟ್ ಆಗಿರುತ್ತೆ. ನಮಗೆ ಮ್ಯಾಂಗೋ ಅಂದರೆ, ನನಗೆ ನನ್ನ ಮಕ್ಳಿಗೆ ಎಲ್ಲರಿಗೂ ಇಷ್ಟ. ಆಫ್ಕೋರ್ಸ್ ಮ್ಯಾಂಗೋ ಅಂದರೆ, ಮ್ಯಾಂಗೋ ಸೀಸನ್ ಬಂತು ಅಂದರೆ ನಂಗೆ ಮ್ಯಾಂಗೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಫಸ್ಟೆಲ್ಲ ಊರ ಕಡೆ ಎಲ್ಲ ಕಳಿಸ್ತಿದ್ರು, ಬಟ್ ಇವಾಗ ಊರ ಕಡೆಯಿಂದ ಎಲ್ಲ ಬರಲ್ಲ. ಯಾವಾಗಲಾದ್ರೂ ಇವ್ರ ಫ್ರೆಂಡ್ಸ್, ನಮ್ಮ ಆಂಟಿ ಮನೆಯಿಂದ ಕಳಿಸ್ತಾರೆ. ಅದು ಹಸಿಯಾಗಿದ್ದಾಗ ಚೆನ್ನಾಗಿರುತ್ತೆ, ಹಣ್ಣು ಆದಮೇಲೆ ಅಷ್ಟು ಸ್ವೀಟ್ ಇರಲ್ಲ. ಸೊ ಬ್ಲಿಂಕಿಟಿಂದ ತರಿಸ್ಕೊಂಡು ಮಕ್ಳಿಗೂ ಕಟ್ ಮಾಡಿ ನಾನು ತಿಂತಿದ್ದೀನಿ. ಸಖತ್ ಸ್ವೀಟ್ ಆಗಿದೆ. ನೀವೇನಾದರೂ ಬೆಂಗಳೂರು ಔಟ್ಸ್ಕಟ್ಸಲ್ಲಿ ಇದ್ದರೆ ಬ್ಲಿಂಕಿಟ್ಟಲ್ಲಿ ಮ್ಯಾಂಗೋ ಕೇಸರ್ ಅಂತ ಆರ್ಡರ್ ಮಾಡ್ಕೊಳ್ಳಿ. ಸಕ್ಕತ್ತಾಗಿರುತ್ತೆ. ಒಂದು ಸರಿ ಟೇಸ್ಟ್ ಮಾಡಿ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಆಲ್ಮೋಸ್ಟ್ ಮ್ಯಾಂಗೋ ಕೇಸರ್ ಅಂದರೆ ಒಂದೇ ಬ್ರ್ಯಾಂಡ್ ಅವರನ್ನೇ ಕಳಿಸ್ಕೊಡೋದು. ಕಾರ್ಬೇಡ್ ಫ್ರೀನಾ ಸಮಥಿಂಗ್ ಬ್ರ್ಯಾಂಡ್ದದು. ಸಕ್ಕತ್ತಾಗಿದೆ ಮ್ಯಾಂಗೋ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಒಂದು ಪಪ್ಪಾಯ ಇದೆ, ಕಟ್ ಮಾಡಿಬಿಡೋಣ ಅನ್ಕೊತಾ ಇದ್ದೀನಿ. ಪ್ಲೇಟ್ ತೊಗೊಂಡು ಬರ್ತೀನಿ. ಈಗ ಪಪ್ಪಾಯ ಕಟ್ ಮಾಡಿ ನನ್ನ ಮಕ್ಕಳಿಗೆ ಕೊಡೋಣ, ಎಲ್ಲರೂ ತಿನ್ನೋಣ. ನಮ್ಮ ಮನೆಯವರಿಲ್ಲ, ಬಂದ ಮೇಲೆ ಅವರು ತಿಂತಾರೆ. ಈಗ ಸದ್ಯಕ್ಕೆ ನಾವು ತಿನ್ನೋಣ. ಆ್ಯಂಡ್ ಎಷ್ಟು ದೊಡ್ಡದಾಗಿದೆ ನೋಡಿ, ಊರಿಂದ ಕಳಿಸಿರೋವಂಥದ್ದು. ಇನ್ನೂ ಒಂದಿದೆ. ಆ್ಯಂಡ್ ಏನು ಅಂತಂದರೆ ಇರಲ್ವಾ, ಚಾರು ಸೈಲೆಂಟ್ ಆಗಿರಮ್ಮ. ನಾಟಿದು ಅಂತ ಅರ್ಥ. ಬಟ್ ಸಕ್ಕತ್ತಾಗಿದೆ. ಟೇಸ್ಟ್ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ, ಟೇಸ್ಟ್ ತಿನ್ಬಿಟ್ಟು ಹೇಳ್ತೀವಿ. ಕೋಲ್ ಎತ್ಕೊಂಡು ಬರ್ತೀನಿ ಅಂತ ಹೇಳು. ವಾವ್, ನನ್ನ ಮಕ್ಳಿಗೆ ಈ ಥರ ಸಾಫ್ಟ್ ಆಗಿರುತ್ತಲ್ವ, ಪಪ್ಪಾಯ, ಮ್ಯಾಂಗೋ, ವಾಟರ್ ಮಿಲನ್, ಆರೆಂಜ್ ಇದೆಲ್ಲ ಇಷ್ಟ. ಅದಕ್ಕೆ ಅವ್ರಿಗೆ ಫುಲ್ ಖುಷಿ. ನಾನು ತರೋದು ಜಾಸ್ತಿ ಅದನ್ನೇ. is ready, let's eat. ಪೆಪ್ಪರ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ಳೋಣ. ಕಡ್ಡಿ ಬಿಡ, ಅಲ್ಲಿ ಸ್ಪೂನ್ ಇದೆಯಲ್ಲ. ಆ್ಯಂಡ್ ಈ ಥರ ಒಂದು ಫ್ರೂಟ್ಸ್ ಇದ್ಬಿಟ್ರೆ ಹೆಲ್ದಿಯಾಗಿ, ಸೀರಿಯಸ್ಲಿ ಯಾವುದೇ ಥರ ಸ್ನ್ಯಾಕ್ಸ್ ಬೇಡ ಅನಿಸುತ್ತೆ. ಸ್ವೀಟಾಗಿದೆ ತಾನೇ? ನೋಡಿ ಹೆಂಗೆ ತಿಂತಾಳೆ. ಸ್ವೀಟಾಗಿದೆಯಾ ಚಾರು? ಚೆನ್ನಾಗಿದೆಯಾ? ಏನು ಚಾರ್ವಿ ಜಾಗ ಬಿಡು ಅಂತೇಳು. ಇನ್ನೇನು ಹೇಳಿದೆ ನಾನು? ಈಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಬೇಕು, ಈವ್ನಿಂಗ್ ಅಡುಗೆ ಮಾಡಬೇಕು. ಇಟ್ಸ್ ನಾರ್ಮಲ್ ಹೌಸ್ ವೈಫ್. ಆ್ಯಂಡ್ ನಮ್ಮ ಅಜ್ಜಿ ಇಲ್ಲದೆ ಇರೋದಕ್ಕೆ ನನಗೆ ಡಬಲ್ ತ್ರಿಬಲ್ ಕೆಲಸಗಳೇ ಇದೆ. ಆ್ಯಂಡ್ ದಟ್ಸ್ ಫೈನ್. ಸ್ವಲ್ಪ ದಿನ ಅಷ್ಟೇ ಅಡ್ಜಸ್ಟ್ ಮಾಡ್ಕೊತೀನಿ, ಮತ್ತೆ ಬರ್ತಾರೆ. ಆ್ಯಂಡ್ ತುಂಬ ಆರ್ಡರ್ಸ್ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ದಟ್ಸ್ ಫೈನ್. ಆ್ಯಂಡ್ ದಟ್ಸ್ ಇಟ್ ಗೈಸ್. ಆ್ಯಂಡ್ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ, ತುಂಬ ಲೆಂತ್ ಆಗಿಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ಮೇಲಿಂದ ಒಳ್ಳೆ ವ್ಲಾಗ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.